ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇಲ್ಲಿ ಬಂದಿರೋದು ಇಂಪಾರ್ಟೆಂಟ್ ಎಕ್ಸಾಮ್ ಬಗ್ಗೆ ಮಾತಾಡೋದಕ್ಕೆ. KCET. ಅದೇ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಸೆಕೆಂಡ್ ಇಯರ್ ಅವ್ರಿಗೆ, ಫಸ್ಟ್ ಇಯರ್ ಇನ್ನೂ ಇವಾಗ ಐಡಿಯಾ ತೊಗೊಳ್ತಾ ಇರ್ತೀರಾ. ಈ ಎಕ್ಸಾಮು ತುಂಬ ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ಈ 1 ಇಯರ್ ಅಂದ ತಕ್ಷಣ ಸೆಕೆಂಡ್ ಇಯರ್ ಅವ್ರಿಗೆ ಆಲ್ಮೋಸ್ಟ್ 1 ಇಯರ್ ಇರೋದಿಲ್ಲ. ಬಟ್ ಫಸ್ಟ್ ಇಯರ್ ಮಕ್ಕಳೇ, ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಪ್ರಯತ್ನ ಪಡ್ತಿರ್ಬೋದು, ಒಳ್ಳೆಯದೇ. ಬಟ್ ಬ್ಯಾಕಪ್ಗೆ ಇದೊಂದು ಎಕ್ಸಾಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮರಿಬೇಡಿ ಅದನ್ನು. ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಮ ತಯಾರಿ ಬೋರ್ಡ್ಸ್ಗೆ, ನಂತರ ಎಸ್ಪೆಷಲಿ KCETಗೆ ಶುರು ಮಾಡಿದ್ದೀರಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಯಲ್ಲಿ ಇದರ ತಕ್ಕಂತೆ ಆಲ್ರೆಡಿ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಲ್ರೆಡಿ ಇದ್ದಾವೆ ಡಿಸ್ಕಸ್ ಮಾಡಿರೋದು. ಅದನ್ನು ಯುಟಿಲೈಸ್ ಮಾಡಿಕೊಂಡು ಚಾಪ್ಟರ್ ವೈಸ್ ನಿಮ್ಮ ತಯಾರಿನ ಶುರು ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೈನ್ ಉದ್ದೇಶನೇ ಈ KCET ಎಕ್ಸಾಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಯಾರ್ಲಲ್ಲಿ ನೀವು ಬೋರ್ಡ್ಸ್ ಏನು ಓದ್ತಿರ್ತೀರೋ, ಬೋರ್ಡ್ಸ್ ಏನು ಪ್ರಿಪೇರ್ ಆಗ್ತಿರ್ತೀರೋ, ಪ್ಯಾರ್ಲಲ್ಲಿ ಇದನ್ನು ತಯಾರಿ ಶುರು ಮಾಡಿ. ಓಕೆನಾ? ಇದರ ತಯಾರಿ ತುಂಬ ಅವಶ್ಯಕತೆ ಇದೆ ನಿಮ್ಮ ಡಿಗ್ರಿಗೆ. ಈವನ್ ನೀವು PUC ಓದ್ತಿರೋದು ಕೂಡ ತುಂಬ ಒಳ್ಳೆ ಕಾಲೇಜಲ್ಲಿ ಡಿಗ್ರಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಗೋಲ್ನ ಒಳ್ಳೆ ಕಾಲೇಜಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಈ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಅವ್ರಿಗೆ ಅಲ್ವಾ. ಸೊ ಇಲ್ಲಿ ಶುರು ಮಾಡೋಣ. KCET PCM ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಇಂಜಿನಿಯರಿಂಗ್. ಬಯಾಲಜಿ, ಕೆಲವೊಂದು ಫುಡ್ ಥಿಂಗ್ಸ್ ಆಗಿರ್ಬೋದು, ಫುಡ್ ಮೀನ್ಸ್ ಆಫೀಸರ್ ಇವೆಲ್ಲ ಇರ್ತವೆ, ಅಗ್ರಿಕಲ್ಚರ್ BSc ಇವೆಲ್ಲ ಬಯಾಲಜಿನೂ ಸೇರಿಕೊಳ್ಳುತ್ತೆ. ಸೊ PCM ಇಂಪಾರ್ಟೆಂಟ್ ರೋಲ್ ಪ್ಲೇಸ್ ಮಾಡೋದೆ ಯಾವುದಕ್ಕೆ? ಇಂಪಾರ್ಟೆಂಟ್ ರೋಲ್ ಪ್ಲೇಸ್ ಮಾಡೋದು ಇಂಜಿನಿಯರಿಂಗ್ಗೆ ಅಲ್ವಾ. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 1 ಇಯರ್ ಪ್ರಿಪರೇಷನ್. ಇನ್ನೊಂದು, ಈ 3 ಸಬ್ಜೆಕ್ಟೇ ಸ್ಪೆಸಿಫಿಕ್ಕಾಗಿ ಹೇಳ್ತಿರೋದು. ಮೈನ್ ಉದ್ದೇಶ ಇಂಜಿನಿಯರಿಂಗ್ ತುಂಬ ಇದ್ರ ಕಡೆಯಿಂದನೇ ಹೋಗ್ತಾರೆ ಅದಕ್ಕೆ. ಸೊ ಈ ಎಕ್ಸಾಮಲ್ಲಿ ನೀವು ತುಂಬ ಮೇಜರ್ ರೋಲ್ ಪ್ಲೇಸ್ ಮಾಡೋದೆ ಈ ಫಿಸಿಕ್ಸು, ಮ್ಯಾಥಮೆಟಿಕ್ಸಲ್ಲಿ. ಯಾಕಂದರೆ ಮ್ಯಾಥಮೆಟಿಕಲ್ಲಿ ಸಾಲ್ವ್ ಮಾಡೋದು ತುಂಬ ಇರುತ್ತೆ, ಎಸ್ಪೆಷಲಿ ಫಿಸಿಕ್ಸಲ್ಲೂ ಕೂಡ. ಇವನ್ ನಾನು ಫಿಸಿಕ್ಸ್ ಫ್ಯಾಕಲ್ಟಿ ಆಗಿರೋದ್ರಿಂದನೂ ಅದ್ರ ಕಡೆನೇ ಗಮನ ಕೊಟ್ಟು ಹೇಳ್ತಾ ಹೋಗ್ತೀನಿ. ಇನ್ನೊಂದು, ಈ ಸೆಷನ್ನಲ್ಲಿ PU1 ಮಕ್ಕಳಿಗೆ, PU2 ಅವ್ರಿಗೆ ಆಲ್ರೆಡಿ ಇದರ ಇಂಟ್ರೊಡಕ್ಷನ್ ಇರುತ್ತೆ, ಡಿಫ್ರೆನ್ಷಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್. ಬಟ್ ಅದ್ರ ಬಗ್ಗೆ ಏನು ಬೇಸಿಕ್ಕಾಗಿ ಏನು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಸ್ವಲ್ಪ ಹೇಳ್ತೀನಿ. ಬಟ್ ಮೇಜರ್ಲಿ ಇವತ್ತು ಈ KCET ಎಕ್ಸಾಮ್ ನಿಮ್ಮ ತಯಾರಿ ಇರಬೇಕು ಅಂತಲೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ. ಸೊ ರೋಡ್ ಮ್ಯಾಪ್ ಟು ಕ್ರ್ಯಾಕ್ KCET ವಿತ್ ಹೈ ರ್ಯಾಂಕ್. ಹೈ ರ್ಯಾಂಕ್ ಅಂದರೆ ಮಾರ್ಕ್ಸ್ ಜಾಸ್ತಿ ಇರೋ ಪ್ರಕಾರ. ಹೈ ರ್ಯಾಂಕ್ ಅಂದರೆ ರ್ಯಾಂಕ್ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆ ಕಾಲೇಜ್, ಅಂದರೆ ನಿಮಗೆ ಅಂದ್ಕೊಂಡ್ರೆ ಕಾಲೇಜ್ ಸಿಗೋದಿಲ್ಲ. ಹೈ ರ್ಯಾಂಕ್ ಮೀನ್ಸ್ ಆ ರ್ಯಾಂಕಿಂಗ್ ನಂಬರ್ ಏನು ಬಿಡ್ತಾರೆ ಅದು ಕಡಿಮೆ ಇರಬೇಕು, ಸ್ಕೋರ್ ಜಾಸ್ತಿ ಇರಬೇಕು, ಮಾರ್ಕ್ಸ್ ಜಾಸ್ತಿ ಇರಬೇಕು. ಇಲ್ಲಿ ಕಾನ್ಸೆಪ್ಟ್ಸು, ಏನೇ ಕಾನ್ಸೆಪ್ಟ್ಸ್ ಓದ್ತಿರ್ಬೇಕಾದ್ರೂ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಫಿಸಿಕ್ಸಲ್ಲಿ ಎಸ್ಪೆಷಲಿ ನೀವು ಪ್ರಾಕ್ಟೀಸ್ ಮಾಡಿದಾದಮೇಲೆ ಅದನ್ನು ರಿವಿಷನ್ ಖಂಡಿತ ಮಾಡಲೇಬೇಕು. ರಿವಿಷನ್ ಎಷ್ಟು ಮಾಡಬೇಕು ಕಾಂಪಿಟೇಟಿವ್ಗೆ ಅಷ್ಟೇ ಮಾಡಬೇಕು. ಅದನ್ನು ಫಾರ್ಮುಲಾಸ್ ಲಿಸ್ಟ್ ಮಾಡಿಕೊಂಡು ಯೂಶಲಿ ಕಾನ್ಸೆಪ್ಟ್ಸ್ ವೈಸು MCQs ತುಂಬ ಸಾಲ್ವ್ ಮಾಡಿ. ನೆಕ್ಸ್ಟು ಮಾಕ್ ಟೆಸ್ಟ್ ಬರೀಲೇಬೇಕು, ಟೆಸ್ಟ್ಗಳು ಅಟೆಂಡ್ ಮಾಡಿ. ಅದರ ನೆಕ್ಸ್ಟು ನಿಮಗೆ ಸಿಗುತ್ತೆ ಈ ಸಕ್ಸಸ್ ಅನ್ನೋದು. ಸಕ್ಸಸ್ಸು ಒಳ್ಳೆ ಕಾಲೇಜ್ ಸಿಗೋದಕ್ಕೆ. ಓಕೆ. ಸೊ ನೋಡ್ತಾ ಹೋಗೋಣ ನಿಮ್ಮ ಡೈಲಿ ಪೀರಿಯಡ್ ಯಾವ ರೀತಿ ಇರಬೇಕು ಅಂತಲೇ. KCET ಈಸ್ ನಾಟ್ ಜಸ್ಟ್ ಅಬೌಟ್ ಸ್ಟಡಿಯಿಂಗ್ ಹಾರ್ಡ್, ಇಟ್ಸ್ ಅಬೌಟ್ ಸ್ಟಡಿಯಿಂಗ್ ಸ್ಮಾರ್ಟ್. ಏನದು? ಎಲ್ಲ ಹೇಳ್ತಾರೆ, ಸ್ಮಾರ್ಟು ಹಾರ್ಡು ಎಲ್ಲ ಹೇಳ್ತಾರೆ. ಏನದು? ಕಾನ್ಸೆಪ್ಟ್ಸ್ ಆಗಿದ ತಕ್ಷಣ ನೀವು ಫಿಸಿಕ್ಸಲ್ಲಿ ಪ್ರಾಬ್ಲಮ್ಸ್ ಯಾವಾಗ ಸಾಲ್ವ್ ಮಾಡ್ತೀರೋ ಕಾನ್ಸೆಪ್ಟ್ಸ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇನ್ನೊಂದು, ನೀವು ಎಕ್ಸ್ಟ್ರಾ ನೆಕ್ಸ್ಟ್ ಲೆವೆಲ್ಗೆ ಓದಿದ್ದೀರಾ ಅಂತ ಅಂದ್ಕೊಳ್ಳಿ, ಬೋರ್ಡ್ ಸಿಂಪಲ್ ಆಗೋಗುತ್ತೆ. ಫಸ್ಟು ಬೋರ್ಡ್ ಕ್ಲಿಯರ್ ಮಾಡ್ತೀರಾ, ಅದರ ಮೇಲೆ ಬರೋದೇ ಕಾಂಪಿಟೇಟಿವ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗಿ. ಈ ಬೇಸ್ಮೆಂಟ್ ಏನು ಕ್ರಿಯೇಟ್ ಮಾಡಿರ್ತಾರೆ ಅದು ಸಿಂಪಲ್ ಆಗೋಗುತ್ತೆ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇವಾಗಾದರೂ ಸ್ಟಾರ್ಟ್ ಮಾಡಬೇಕು. ಕಾನ್ಸೆಪ್ಟ್ಸ್ ಆಗಿದ ತಕ್ಷಣ MCQ ಬೇಸ್ ಮೇಲೇ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ. ಸೊ ಇಲ್ಲಿ ಸ್ಟ್ರಾಂಗ್ ಕಾನ್ಸೆಪ್ಟ್ಸ್ ಬಿಲ್ಡ್ ಅನ್ಶೇಕಬಲ್ ಫಂಡಮೆಂಟಲ್ಸ್. ಸೊ ಕಾನ್ಸೆಪ್ಟ್ಸ್ ಯಾವಾಗ ಕ್ಲಿಯರ್ ಮಾಡ್ಕೊಳ್ತೀರೋ ಅಲ್ಲಿ ನಿಮ್ಮ ಬೇಸ್ಮೆಂಟು ಕ್ಲಿಯರ್ ಆಗ್ತಿರಬೇಕು. ನೆಕ್ಸ್ಟು ಡೈಲಿ MCQ ಪ್ರಾಕ್ಟೀಸ್. ಡೈಲಿ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು 10 days 20 days ಕಷ್ಟನೇ, ನನಗೂ ಗೊತ್ತು. ಬಟ್ ನೀವು ಅದಕ್ಕೆ ಮೈಂಡಿಗೆ ಅಡಾಪ್ಟ್ ಮಾಡಿದ್ದೀರಾ ಅಂದರೆ ನೀವೇ ಬುಕ್ ತೊಗೊಂಡು ಸಾಲ್ವ್ ಮಾಡ್ತಾ ಇರ್ತೀರಾ. ಬರಲ್ಲ, ಸ್ಟಾರ್ಟಿಂಗ್ ಬರೋದಿಲ್ಲ ಆನ್ಸರ್ಸು. ಪೇಷನ್ಸ್ ಆಗಿ ಕೂತ್ಕೊಂಡು ಸಾಲ್ವ್ ಮಾಡಬೇಕು. ಸೊ ಶಾರ್ಪನ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ. ಸೊ ಅವಾಗೇನಾಗುತ್ತೆ, ಹೋಗ್ತಾ ಒಂದು 20 days ಆದಮೇಲೆ ನೀವು ಅಡಾಪ್ಟ್ ಆಗ್ತಿರಲ್ವಾ, ಈ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಏನು ಬರುತ್ತೋ ಫಿಸಿಕ್ಸಲ್ಲಿ ಅವು ಸಿಂಪಲ್ ಆಗ್ತಾ ನೀವು ಸಾಲ್ವ್ ಮಾಡೋಕ್ಕೆ ರೆಡಿ ಇರ್ತೀರಾ.
ಬಂದಿದ ತಕ್ಷಣ ಈ ಡಿವಿಷನ್ ಮಲ್ಟಿಪ್ಲಿಕೇಶನ್ ಇವು ತೊಂದರೆ ಆಗೋದಿಲ್ಲ, ಸಾಲ್ವ್ ಮಾಡಿಕೊಂಡು ಇನ್ನೊಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಂಡ್ರೆ ಸಾಕು, KCD ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಮಲ್ಟಿಪಲ್ ರಿವಿಷನ್ಸ್ ರಿಪೀಟ್ ಅಂಟಿಲ್ ಇಟ್ಸ್ ಆಟೋಮೆಟಿಕ್. ಹೌದು, ರಿವಿಷನ್ ಅನ್ನೋದು ಇವಾಗ ಓದ್ತೀವಿ ಮರ್ತೋಗ್ತೀವಿ, ಮರೋ ಕಾಮನ್ನು ಖಂಡಿತ. ಈವನ್ ನಾವು ಕ್ಲಾಸ್ ಬರೋಕ್ಕಿಂತ ಮುಂಚೆ ನಾವು ಸ್ವಲ್ಪ ರಿವಿಷನ್ ಮಾಡಿಲ್ಲ ಅಂದರೆ ನಮಗೂ ಇಡುತ್ತೆ. ನೀವು ಅಂದ್ಕೊಳ್ಳಿ ನಾ ಏಜಲ್ಲಿ. ಸೊ ಖಂಡಿತ ರಿವಿಷನ್ ಅನ್ನೋದು ಮಾಡಲೇಬೇಕು. ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ ವಿನ್ ದ ಎಕ್ಸಾಮ್ ಇನ್ 3 hours. 3 hours ಅಂದರೆ 3 ಸಬ್ಜೆಕ್ಟ್ಸ್ ಆ ಪ್ರಕಾರ. ಸೊ ಆ ವಿನ್ನ ರೇಸ್ ಮಾಡಬೇಕು ಅಂದರೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ತುಂಬ ಸಾಲ್ವ್ ಮಾಡಿರಬೇಕು. ಎಕ್ಸಾಮಲ್ಲಿ ಆ ಲಿಮಿಟೆಡ್ ಪೀರಿಯಡಲ್ಲಿ ಎಲ್ಲರೂ ಬರೀತಿರ್ತಾರೆ, ನೀವೆಷ್ಟು ಫಾಸ್ಟಾಗಿ ಸಾಲ್ವ್ ಮಾಡ್ತೀರಾ ಅನ್ನೋದೇ ಈ ಟಾಸ್ಕು ಅಲ್ವಾ. ಇದು KCD ಅನ್ನೋದು ಒಂದು ಬಿಗ್ ಬಾಸ್ ಅಂದ್ಕೊಳ್ಳಿ. ನೀವೆಲ್ಲ ಒಂದು ಝೋನಲ್ಲಿ ಇರ್ತೀರಾ, ಹೆಂಗೆ ಸಾಲ್ವ್ ಮಾಡ್ತೀರಾ, ಹೆಂಗೆ ಅರ್ಥ ಮಾಡ್ಕೊಳ್ತೀರಾ, ಆವಾಗಲೇ ನೀವು ಗೆಲ್ತೀರಾ. ಅದೇ ಥರನೇ ದ 4 phases ಆಫ್ 1 year KCT ಪ್ರಿಪರೇಷನ್. ಸೊ 1 yeaರಲ್ಲಿ ಯೂಶಲಿ ಫೇಸಸ್ ತೊಗೊಂಡಾಗ ಜೂನ್ ಟು ಆಗಸ್ಟ್, ಆಲ್ರೆಡಿ ಜೂನ್ ಆಗೋಗಿದೆ, ಬಟ್ ಆಲ್ರೆಡಿ ಇವಾಗ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ. ಕವರ್ ಮಾಡಿಬಿಡಿ, ಆಗಸ್ಟ್ ಒಳಗೆ ಕವರ್ ಮಾಡಿಬಿಡಿ. ಫೌಂಡೇಶನ್ ಬಿಲ್ಡಿಂಗ್, ಫೌಂಡೇಶನ್ ಅಂದ ತಕ್ಷಣ ಬೇಸಿಕ್ಸು ಕ್ಲೀನಾಗಿ ಇಟ್ಕೊಳ್ಳಿ. ಲೇಟ್ ಆಗುತ್ತೆ, ಇವಾಗ ಆಲ್ರೆಡಿ ಸಿಲೆಬಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ, ಬೇಸಿಕ್ಸ್ ಎಲ್ಲಿ ಸರ್ ಓದೋಕ್ಕೆ. ಬಟ್ ಅಟ್ಲೀಸ್ಟ್ ವೀಕೆಂಡ್ ಸಂಡೇ ಸ್ಯಾಟರ್ಡೆ ಆದರೂ ಟೈಮ್ ಕೊಟ್ಟು ಬೇಸಿಕ್ಸ್ನ ಫೌಂಡೇಶನ್ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವಾಗಲೇ ಆದರೂ ಅದು ಇಲ್ಲ ಒಂದು ಡೈರಿನಲ್ಲಿ ಮೇಂಟೈನ್ ಮಾಡಿ ಬೇಸಿಕ್ಸ್ನ. ಸೊ ಅದನ್ನು ರಿವಿಷನ್ ಮಾಡ್ಕೊಳ್ತಿದ್ರೆ ಸಾಕು ನಮಗೆ ಅಲ್ವಾ. ಸೊ ಸೆಪ್ಟೆಂಬರ್ ಡಿಸೆಂಬರಿಂದ ಕಂಪ್ಲೀಟ್ ಸಿಲೆಬಸ್ ಆಲ್ರೆಡಿ ಆಗೋಗಿರುತ್ತೆ. ಈ ಟೈಮ್ಗೆ ಮೆಜಾರಿಟಿ ಕಾಲೇಜಸಲ್ಲಿ ಮುಗ್ದಿರುತ್ತೆ. ಸೊ ಫೇಸ್ 3 ಜನವರಿ ಟು ಫೆಬ್ರವರಿ ರಿವಿಷನ್ ಆ್ಯಂಡ್ PYQs. ಅವಾಗೇನು ಈ ಟೈಮಲ್ಲಿ ನಿಮಗೆ ಪ್ರಾಕ್ಟಿಕಲ್ಸ್ ಕೂಡ ಮೇಜರ್ಲಿ ಫೋಕಸ್ ಮಾಡ್ತಿರ್ತಾರೆ. ಬಟ್ ಪ್ಯಾರಲಲ್ಲಿ ನೀವು ಪ್ರಾಕ್ಟಿಕಲ್ಸ್ ಅಂದರೆ ಒಂದು ವಾರ ಟೈಮ್ ಕೊಡಿ ಅಷ್ಟೇ. ಮಿಕ್ಕಿದ ಟೈಮಲ್ಲಿ ಸಿಲೆಬಸ್ ಆಗಿರೋದ್ರಿಂದ ಸಿಲೆಬಸ್ ರಿವಿಷನ್ ನೋಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಯೂಸ್ ಮಾಡ್ಕೊಂಡು MCQs ರಿಗರಸ್ಸಾಗಿ ಸಾಲ್ವ್ ಮಾಡಬೇಕಿಲ್ಲಿ. ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಒಂದು ಬೇಸ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ತೀರಾ, ಸಾಲ್ವ್ ಮಾಡಿ ಎಬಿಲಿಟಿ ಬೆಳೆಸ್ಕೊಳ್ತೀರಾ, ಇಲ್ಲಿ ರಿಗರಸ್ಸಾಗಿ ಹೋಗ್ತೀರಾ. ನೆಕ್ಸ್ಟ್ ಇಲ್ಲಿ ಮಾರ್ಚ್ ಮೇ ಮಾಕ್ ಟೆಸ್ಟ್ ಆ್ಯಂಡ್ ಫೈನಲ್ ಪ್ರೆಪ್, ಅಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಕೂಡ ಬಂದ್ಬಿಡುತ್ತೆ ಮಾರ್ಚ್ ಮೇನಲ್ಲಿ. ಬಟ್ ಮೇ ಅದಾದಮೇಲೆ ಎಕ್ಸಾಮ್ ಇರುತ್ತಲ್ವಾ. ಸೊ ಈ ಮೇ ಮಂತಲ್ಲಿ ಏನು ಮಾಡ್ತೀರಾ, ರಿಗರಸ್ಸಾಗಿ ಸ್ಟಾರ್ಟ್ ಮಾಡ್ತೀರಾ. ಏಪ್ರಿಲಲ್ಲಿ ಕೂಡ ಏಪ್ರಿಲ್ ಮೇನಲ್ಲಿ, ಈ ಮಾರ್ಚಲ್ಲಿ ಎಕ್ಸಾಮ್ಸ್ ಏನು ಆಗೋಗುತ್ತೆ ಸೆಕೆಂಡ್ ಇಯರ್ ಅವ್ರಿಗೆ. ಬಟ್ ಏಪ್ರಿಲ್ ಮೇನಲ್ಲಿ ರಿಗರಸ್ಸಾಗಿ ಮಾಕ್ ಟೆಸ್ಟ್ಸ್ ಅನ್ನೋದು ತುಂಬ ಮೇಜರ್ ರೋಲ್. ಅದು ಇಲ್ಲಿಂದ ಬೇಸ್ಮೆಂಟ್ ಕ್ರಿಯೇಟ್ ಮಾಡಿರ್ತೀರ, ಬಿಟ್ಟಾಕಿ. ಎಕ್ಸಾಮ್ಸ್ ಆದಮೇಲೂ ಅಲ್ಲಿ ಎಕ್ಸಾಮ್ಸ್ ಆಗುತ್ತೆ, ಅದನ್ನು ಬಿಟ್ಟಾಕಿ. ಬಟ್ ಲಾಸ್ಟ್ 2 months ಏನಿರುತ್ತೆ, 1.5 month ಏನೋ ಸಿಗುತ್ತೆ ಆಲ್ಮೋಸ್ಟು, ಮಿನಿಮಮ್ 1 month ಅಂದ್ಕೊಳ್ಳಿ. ಮಾಕ್ ಟೆಸ್ಟ್ಗಳು ಕಂಟಿನ್ಯೂಸ್ ಆಗಿ ಬರೀತಿರ್ಬೇಕು. ಬರೆದ್ಮೇಲೆ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದ್ದು ಅದರ ಕಾನ್ಸೆಪ್ಟ್ ಮೇಲೆ ಇನ್ನೂ ಕ್ವಶನ್ ಸಾಲ್ವ್ ಮಾಡಬೇಕು, ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಲ್ಲಿ ಇಷ್ಟು ಮಾಡಿರೋ ವರ್ಕ್ನ ಇಲ್ಲಿಗೆ ಪೆಂಡಿಂಗ್ ಇಟ್ಕೋಬಾರ್ದು. ಇಲ್ಲಿ ಮಾಡದೇ ಇರೋದನ್ನ ಇಲ್ಲಿ ಮಾಡೋಕ್ಕೆ ಹೋದರೆ ತೊಂದರೆ ಆಗ್ತದೆ. ಅಲ್ಲಿ ಏನಾದರೂ ಬೇರೆ ಏನಾದರೂ ಟೆಕ್ನಿಕ್ ಉಪಯೋಗಿಸ್ಬೋದಾ, ಅದಾಮೇಲೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಫೈನಲ್ ಪ್ರೆಪ್ 1 year 4 phases 1 goal ಇಂಜಿನಿಯರಿಂಗ್ ಸೀಟ್ ನಿಮ್ಮದೇ ಆಗಿರುತ್ತೆ. ಮೇಜರ್ಲಿ ನಾನು ಇಂಜಿನಿಯರಿಂಗ್ ಕಡೆನೇ ಗಮನ ಇಟ್ಟು ಹೇಳ್ತಿರೋದು. ಸೊ ಯಾವುದೇ ಕಾಲೇಜು ನಿಮಗೆ ಬೇಕಾಗಿರೋ ಕಾಲೇಜ್ ಬೇಕು ಅಂದರೆ ಆ ಕಾನ್ಸೆಪ್ಟ್ ವೈಸು ಕಂಟಿನ್ಯೂಸ್ ಆಗಿ ಬೇಸ್ಮೆಂಟ್ ಕ್ರಿಯೇಟ್ ಮಾಡೋ ಮುಖಾಂತರ ಸಾಲ್ವ್ ಮಾಡಲೇಬೇಕು MCQsನ. ಸೊ ಫೇಸ್ 1 ಬಿಲ್ಡ್ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಮಂತ್ಸ್ 1 to 3. ಸೊ ಸ್ಟಾರ್ಟಿಂಗ್ ಬೇಸ್ಮೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಮ್ಯಾಥಮೆಟಿಕ್ಸಲ್ಲಿ ಬರೋ ಕಾನ್ಸೆಪ್ಟ್ಸ್ನ ಫಿಸಿಕ್ಸಲ್ಲಿ ತುಂಬ ಬಳಸ್ತಾ ಇರ್ತೀವಿ. ಸೊ ಇವೆರಡೂ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಎಸ್ಪೆಷಲಿ ಫಿಸಿಕ್ಸ್ಗೆ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ಅದಕ್ಕೆ ಬೇಸಿಕ್ಸ್ ತುಂಬ ಬೇಕೇ ಬೇಕು ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್ಸು. ಓಕೆ, ಕಾನ್ಸೆಪ್ಟ್ಸ್, ಫಾರ್ಮುಲಾ ನೋಟೆಡ್, ಬೇಸಿಕ್ ಪ್ರಾಬ್ಲಮ್ ಸಾಲ್ವಿಂಗ್, ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್, ಅಪ್ಲಿಕೇಶನ್ಸ್, ನ್ಯೂಮರಿಕಲ್ಸ್. ಈ ನ್ಯೂಮರಿಕಲ್ಸ್ ಇವೆಲ್ಲ ಸಾಲ್ವ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಲ್ಲಿಂದ ಕ್ಯಾರಿ ಮಾಡ್ತೀವಿ. ಫಸ್ಟ್ ಇಯರ್ ಅವರು ಅದಕ್ಕೆ ಹೇಳ್ತಿರೋದು, ಸೆಕೆಂಡ್ ಇಯರಲ್ಲಿ ತಲೆನೋವು ತೊಗೊಳ್ತಿರೋ ಹಾಗೆ ಫಸ್ಟಿಂದನೇ ಓದ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕೆಮಿಸ್ಟ್ರಿಯಲ್ಲಿ ಫಿಸಿಕಲ್, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಬೇಸಿಕ್ಸು. ಇದರಲ್ಲೂ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಬೇಕು, ಎಸ್ಪೆಷಲಿ ಕೆಮಿಸ್ಟ್ರಿಗೆ. ನೀವು ಕೆಮಿಸ್ಟ್ರಿ ಟೀಚರ್ ಫಿಸಿಕ್ಸ್ ಕೇಳಿದ್ರು ಕೂಡ ಅದನ್ನೇ ಹೇಳ್ತಾರೆ, ಟೆಕ್ಸ್ಟ್ ಬುಕ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಓದಿ ಅಂತಲೇ ಹೇಳ್ತಾರೆ, KCT ಕೂಡ. ಸೊ ಸ್ಟ್ರಾಂಗ್ ಫೌಂಡೇಶನ್ ಈಸ್ ಈಕ್ವಲ್ ಟು ಫಾಸ್ಟರ್ ರಿವಿಷನ್ ಲೇಟರ್. ಸೊ ಡೈಲಿ ಸ್ಟಡಿ ಪ್ಲ್ಯಾನ್ ಫಾರ್ KCT PCM. ಸೊ ಈ ಥರ ಸ್ಟಡಿ ಅವರ್ ಹಾಕ್ಕೊಳ್ಳಿ, ಮ್ಯಾಕ್ಸಿಮಮ್ ಆದರೆ ಟ್ರೈ ಮಾಡಿ. ಬಟ್ ರೆಗ್ಯುಲರಾಗಿ ನೀವು ಟ್ರೈ ಮಾಡ್ತಾಯಿದ್ರೆ ಆಗೋಗುತ್ತೆ. ಟೈಮೇ ಇಲ್ಲ ಸರ್ ಮಾಡೋಕ್ಕೆ ಅಂತ ಹೇಳ್ಬಿಡು. ಏನೇ ಪ್ರಾಬ್ಲಮ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆದಷ್ಟು ಅದಕ್ಕೆ ಏನು ಮಾಡಬೇಕು ಅಂತ ಸೊಲ್ಯೂಷನ್ನು ಮೆನ್ಷನ್ ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು, ಈ ಸೆಷನ್ ಯಾವುದೇ ಮೂಮೆಂಟಲ್ಲಿ ಏನಾದರೂ ಒಂದು ಕಡೆ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಟಾರ್ಗೆಟ್ನ ಸೆಟ್ ಮಾಡೋ ಮುಖಾಂತರ ಶೇರ್ ಮಾಡ್ತಾ ನಿಮ್ಮ ಪ್ರಾಕ್ಟೀಸ್ನ ಈಗ ಶುರು ಮಾಡಿ. ಓಕೆ, ಮಾರ್ನಿಂಗ್ 2 hours ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್. ಯೂಶ್ವಲಿ ಬೆಳಗ್ಗೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಮೈಂಡು, ಸ್ವಲ್ಪ ಬೇಗನೆ ಹೇಳಿ. ಕ್ಲಾಸಸ್ ಇತ್ತು, ಆ್ಯಪ್ ಬ್ಯಾಚ್ ಎಲ್ಲ ಇರೋರಿಗೆ ಸ್ವಲ್ಪ ಬೇಗನೆ ಹೇಳಬೇಕಾಗುತ್ತೆ. ಒಂದು ಅಟ್ಲೀಸ್ಟ್ 1 hour ಮುಂಚೆ ಹೇಳ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ.
ಸ್ಟಾರ್ಟಿಂಗ್ ಬೇಸ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಆಫ್ಟರ್ನೂನ್ 1.5 ಅವರ್ಸ್ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಪ್ಲಸ್ ಪ್ರಾಬ್ಲಮ್ಸ್. ಮೇ ಬಿ ಇದು ಯೂಶಲಿ ಮಾರ್ಚ್ ಟು ಮೇ ಟೈಮಲ್ಲಿ ಈ ಥರ ಮಾಡ್ಬೋದು. ಬಟ್ ಈ ಟೈಮಲ್ಲಿ ಏನು ಮಾಡಬೇಕು, ಕಾಲೇಜಲ್ಲಿ ಯಾವುದಾದ್ರೂ ಒಂದು ಸೆಷನ್ ಮೀನ್ಸ್ ಒಂದು ಕ್ಲಾಸ್ ಏನಾದರೂ ಫ್ರೀ ಸಿಕ್ಕಾಗ ಸ್ವಲ್ಪ ಫ್ರೆಂಡ್ಸ್ ಹತ್ರ ಮಾತಾಡಿ, ಬಟ್ ಫುಲ್ಲು ಮಾತಾಡಬೇಡಿ. ಸ್ವಲ್ಪ ಏನಾದರೂ ರಿವಿಷನ್ ಥರ ಮಾಡಿ. ಸೊ ಈವ್ನಿಂಗ್ 1.5 ಅವರ್ ಕೆಮಿಸ್ಟ್ರಿ ರಿವಿಷನ್ ಪ್ಲಸ್ MCQs ಈ ಥರ ಜಸ್ಟ್ ಕೊಡ್ತಿದ್ದೀನಿ. ಹಿಂಗೇ ಫಾಲೋ ಆಗಬೇಕು ಅಂತಲೇ ಹೇಳ್ತಿಲ್ಲ, ಇದನ್ನು ಬೇಕಾದ್ರೆ ಇಂಟರ್ಚೇಂಜು ಮಾಡ್ಕೊಳ್ಬೋದು. ಬಟ್ ಬೆಳಗ್ಗೆ ಮೈಂಡ್ ಸ್ವಲ್ಪ ಕಾನ್ಸ್ಟೆಂಟಾಗಿ ಆ್ಯಕ್ಟಿವ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ನೈಟ್ 30 ಮಿನಿಟ್ಸು ಫಾರ್ಮುಲಾ ರಿವಿಷನ್ ಪ್ಲಸ್ ಎರರ್ ನೋಟ್ಬುಕ್. ಆದಷ್ಟು ನೈಟ್ ಹೊತ್ತು ಸ್ವಲ್ಪ ಬೆಳಗ್ಗೆಯಿಂದ ಸುಸ್ತಾಗಿರ್ತೀರ, ಫಾರ್ಮುಲಾ ರಿವಿಷನ್ ಕಡೆನೇ ಹೋಗ್ತಿರ್ರಿ, ರಿವಿಷನ್ ಕಡೆನೇ ಗಮನ ಕೊಡಿ. ಓಕೆ. ಹೌ ಟು ಮಾಸ್ಟರ್ KCET ಮ್ಯಾಥಮೆಟಿಕ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಯೂಶ್ವಲಿ ಈ ಏನೇನು ಟಾಪಿಕ್ಸ್ ಕಾಣಿಸ್ತಿದೆಯೋ ಇದು ಯೂಶ್ವಲಿ ಫಿಸಿಕ್ಸಲ್ಲೂ ಬಳಸ್ತಾ ಇರ್ತೀವಿ. ಸೊ ಕ್ಯಾಲ್ಕುಲಸ್ ಆಲ್ರೆಡಿ ಗೊತ್ತು ನಿಮಗೆ, ಸ್ಟಾರ್ಟಿಂಗ್ ಚಾಪ್ಟ್ರಲ್ಲೇ ಬಂದುಬಿಟ್ಟಿದೆ. ಮೋಷನ್ ಸ್ಟ್ರೈಟಲ್ಲಿ ಕ್ಯಾಲ್ಕುಲಸ್ ಪಾರ್ಟು, ಆಲ್ಜಿಬ್ರಾ ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಡಿಟರ್ಮಿನೆಂಟ್ಸ್ ಯೂಸ್ ಮಾಡಿ ಕೂಡ ನಾವು ಫಿಸಿಕ್ಸಲ್ಲಿ ಸಾಲ್ವ್ ಮಾಡ್ತೀವಿ. ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ಹೇಳ್ಬೋದು. ಕೋಆರ್ಡಿನೇಟ್ ಜಾಮಿಟ್ರಿ, ಸರ್ಕಲ್ಸ್, ಪ್ಯಾರಾಬೋಲಾ, ಎಲಿಪ್ಸ್, ಈ ಪ್ಯಾರಾಬೋಲಾ ಕಾನ್ಸೆಪ್ಟ್ಸ್ ಎಲ್ಲ ಫಿಸಿಕ್ಸಲ್ಲೂ ಬಳಸ್ತೀವಿ. ಟ್ರಿಗ್ನಾಮೆಟ್ರಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ವೆಕ್ಟರ್ಸ್ ಆ್ಯಂಡ್ 3D ಹೈ ವೇಟೇಜ್ ಈಸಿ ಸ್ಕೋರಿಂಗ್, ಇಲ್ಲಿ ಈ ಎಲ್ಲ ಕಾನ್ಸೆಪ್ಟ್ಸ್ ಏನು ಕಾಣಿಸ್ತಿದೆಯೋ ಫಿಸಿಕ್ಸಲ್ಲಿ ಪಕ್ಕಾ ಬಳಸ್ತೀವಿ. ಸೊ ಡೈಲಿ ಟಾರ್ಗೆಟ್ 40 to 50 ಪ್ರಾಬ್ಲಮ್ಸ್. ಸೊ ಫಿಸಿಕ್ಸ್ ಕಾನ್ಸೆಪ್ಟ್ ಪ್ಲಸ್ ಅಪ್ಲಿಕೇಶನ್ ಅಪ್ರೋಚ್. ಸೊ ಇಲ್ಲಿ ಕಾನ್ಸೆಪ್ಟ್ಸ್ ಏನು ಕಾಣಿಸ್ತಿದೆ ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡ್ ಕೋರ್ ಐಡಿಯಾಸ್, ಡಿರೈವ್ ಕೀ ಫಾರ್ಮುಲಾಸ್, ಸಾಲ್ವ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಇದು ಅರ್ಥ ಆಗಿದಾದಮೇಲೆ ಪ್ರಾಬ್ಲಮ್ಸ್ ಖಂಡಿತ ಸಾಲ್ವ್ ಮಾಡಲೇಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋದು. ಸೊ ನೆಕ್ಸ್ಟ್ KCET MCQs ಮಾಸ್ಟರ್ ಎಕ್ಸಾಮ್ ಸ್ಟೈಲ್ ಕ್ವಶನ್ಸ್. ಸೊ ಈ KCET ಕ್ವಶನ್ಸ್ನ ಇದೆಲ್ಲ ಮಾಡಿದಾದಮೇಲೆ ಅಲ್ಲನ್ನು ಸಾಲ್ವ್ ಮಾಡ್ತೀರಾ. ಓಕೆ. ಸೊ ಮೆಕ್ಯಾನಿಕ್ಸ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಆಪ್ಟಿಕ್ಸ್, ಮಾಡರ್ನ್ ಫಿಸಿಕ್ಸ್, ಈ ಎಲ್ಲ ಕಾನ್ಸೆಪ್ಟ್ಸು KCETಲ್ಲಿ ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ಮೆಕ್ಯಾನಿಕ್ಸ್ ಫಸ್ಟ್ ಇಯರ್ ಅವ್ರದ್ದು, ಸೊ ಇವೆಲ್ಲ ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಅವ್ರದ್ದು. ಮಾಡರ್ನ್ ಫಿಸಿಕ್ಸು ಅದರಲ್ಲೂ ಡೈರೆಕ್ಟ್ ಸ್ವಲ್ಪ ಕ್ವಶನ್ಸ್ ಇರುತ್ತೆ, NCERT ಓದಬೇಕಲ್ಲಿ ಮೈನು. ಓಕೆ. ಕೆಮಿಸ್ಟ್ರಿ 3 ಸಬ್ಜೆಕ್ಟ್ ಅಪ್ರೋಚ್, ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ, ಫಾರ್ಮುಲಾ ಪ್ರಾಕ್ಟೀಸ್, ನ್ಯೂಮರಿಕಲ್ ಸಾಲ್ವಿಂಗ್ ಇರುತ್ತೆ ಅದರಲ್ಲಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ರಿಯಾಕ್ಷನ್ ಮ್ಯಾಪ್ಸ್ ಪ್ಲಸ್ ಮೆಕ್ಯಾನಿಸಮ್ಸ್. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಪ್ಲಸ್ ರಿಪೀಟೆಡ್ ರಿವಿಷನ್. ಇವೆಲ್ಲ ನಿಮ್ಮ ಹತ್ರ ಇದೆ. ಬಟ್ ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಎಲ್ಲೆಲ್ಲಿ ಓದ್ತಿರ್ತಾರೋ ಅದು ಮೇಜರ್ ರೋಲ್ KCETನಲ್ಲಿ ನೋಟ್ ಮಾಡ್ಕೊಳ್ಳೋದಕ್ಕೆ ಇದೊಂದನ್ನು ಸೇವ್ ಮಾಡ್ಕೊಳ್ಳಿ. ಒಂದು ವೇಳೆ ಇದರ PDF ಏನಾದರೂ ಬೇಕಿದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಯಾವುದೋ ಒಂದು ಮುಖಾಂತರ ನಾನು PDF ಕಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಬಟ್ ಇಷ್ಟನ್ನು ಆದಷ್ಟು ನೋಟ್ ಮಾಡಿಕೊಂಡು ಇವನ್ನೆಲ್ಲ KCETಗೆ ನಾನು ಕವರ್ ಮಾಡಬೇಕು ಅಂತಲೇ ಫಸ್ಟಿಂದನೇ ಸ್ಕೆಚ್ ಮಾಡಿಕೊಂಡು ಆ ಚಾಪ್ಟರ್ ಮೇಲೆ MCQs ಖಂಡಿತ ಸಾಲ್ವ್ ಮಾಡಲೇಬೇಕು. ಓಕೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಸ್ ಈಕ್ವಲ್ ಟು KCET ಸಕ್ಸಸ್ ಕೀ. ಹೌದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಕ್ಕೆ ಸಾಲ್ವ್ ಮಾಡಬೇಕು? ಯೂಶ್ವಲಿ ಇವಾಗ ಸಿಲೆಬಸ್ ಇದೆ ಸಾಲ್ವ್ ಮಾಡ್ತಾ ಇರ್ತೀರಾ, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಕ್ಕೆ? ಇಲ್ಲೇ ತಪ್ಪು ಮಾಡೋದು ಸಾಲ್ವ್ ಮಾಡಿಲ್ಲ ಅಂದರೆ. ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಒಂದು ಐಡಿಯಾ ಬರುತ್ತೆ ಈ ರೀತಿ ಕ್ವಶನ್ಸ್ ಬರುತ್ತೆ ಅಂತ. ಓಕೆ. ಫಿಸಿಕ್ಸ್ PYQ ಸಾಲ್ವ್ 10 years ಆಫ್ ಪೇಪರ್ಸ್, ಅಟ್ಲೀಸ್ಟ್ ಮಿನಿಮಮ್ 10 years ಪ್ರಾಕ್ಟೀಸ್ ಮಾಡಿ. 2015ಇಂದ 16ಇಂದ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಕೆಮಿಸ್ಟ್ರಿ PYQs, ಮ್ಯಾಥಮೆಟಿಕ್ಸ್ PYQs, ಲರ್ನಿಂಗ್ PYQs, ಇಂಪ್ರೂವ್ಮೆಂಟ್, ರಿಪೀಟ್. ಹೌದು, ಇಷ್ಟೇ ಫಾಲೋ ಆಗಬೇಕಾಗಿರೋದು. ಲರ್ನಿಂಗು ಓದ್ತೀರಾ, PYQs ಸಾಲ್ವ್ ಮಾಡ್ತೀರಾ, ಇಂಪ್ರೂವ್ಮೆಂಟ್ ಅದರಲ್ಲಿ ಏನಾದರೂ PYQs ಮಿಸ್ಟೇಕ್ ಆಗ್ಸಿತ್ತು ಅಂದರೆ ಮತ್ತೆ ರಿಪೀಟ್ ಮಾಡ್ಕೊಳ್ತೀರಾ, ಮತ್ತೆ ಇದೇ ಪ್ರಾಸೆಸ್ ಕವರ್ ಮಾಡಿದ್ರೆ KCET ನಿಮ್ಮದೇ. ಇಲ್ಲೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿದ್ನಲ್ಲ ಆಲ್ರೆಡಿ, ಡಿಫರೆನ್ಷಿಯೇಷನು ಮತ್ತು ಇಂಟಿಗ್ರೇಷನು. ಡಿಫರೆನ್ಷಿಯೇಷನು ಇಂಟಿಗ್ರೇಷನು ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ಇವಾಗ ಹೇಳಿರ್ತೀನಿ, ಇದನ್ನು ಕರೆಕ್ಟಾಗಿ ಕಲ್ತ್ಕೊಂಡಿರಿ, ಫಿಸಿಕ್ಸಲ್ಲೂ ಬಳಸ್ತೀವಿ. ಇದರಲ್ಲಿ ಪ್ರಾಡಕ್ಟ್ ರೂಲ್ ಮತ್ತು ಕೋಶೆಂಟ್ ರೂಲ್ ಅಂತ ಬಂದಿರುತ್ತೆ. ಕೋಶೆಂಟ್ ರೂಲ್ ಇವೆರಡು ತುಂಬಾ ಇಂಪಾರ್ಟೆಂಟು. ಫಿಸಿಕ್ಸಲ್ಲಿ ಪದೇ ಪದೇ ಬಳಸ್ತಾ ಇರ್ತೀವಿ, ಅದಕ್ಕೆ ಎಲ್ಲೇ ಮ್ಯಾಥಮೆಟಿಕ್ಸ್ ಇದು ಹೇಳ್ಕೊಡ್ತಿದ್ರು ಕೂಡ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಿರಿ. ಇವಾಗೆಲ್ಲ ನೆಗ್ಲೆಕ್ಟ್ ಮಾಡಬಹುದು, KCETಲ್ಲಿ ಎಫೆಕ್ಟ್ ಆಗುತ್ತೆ. ಅದೆಷ್ಟೇ ಎಕ್ಸಾಮ್ ಇಂಪಾರ್ಟೆಂಟ್ ಅಂತ ಆಮೇಲೆ ರಿಯಲೈಸ್ ಆಗೋ ಬದಲು ಇವಾಗಿಂದನೇ ರೆಗ್ಯುಲಾರಿಟಿ ಮೇಂಟೈನ್ ಮಾಡಿ. ಓಕೆ. ಫೈನಲ್ 3 months ಬಿಕಮ್ ಎಕ್ಸಾಮ್ ರೆಡಿ. ಲಾಸ್ಟಲ್ಲಿ ಎಕ್ಸಾಮ್ನ ವೀಕ್ಲಿ ಕ್ಯಾಲೆಂಡರ್ ಮಾಡ್ತೀರಿ, ಏನು ಮಾಡ್ತೀರಿ ಗೊತ್ತಿಲ್ಲ. ಕ್ಯಾಲೆಂಡರ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳ್ತೀನಿ, ಯಾವ್ಯಾವ ಕಾನ್ಸೆಪ್ಟ್ಸು ಬಿಟ್ಟಿರ್ತೀರೋ ಆ ಕಾನ್ಸೆಪ್ಟ್ಸ್ನ ರೆಡಿ ಮಾಡಿಕೊಂಡು ಕರೆಕ್ಟಾಗಿ
ಅದನ್ನು ಫಸ್ಟು ಪ್ರಾಕ್ಟೀಸ್ ಮಾಡಿಬಿಡಿ ಸ್ಟಾರ್ಟಿಂಗಲ್ಲೇ. ಓದಿರೋದು ಆಲ್ರೆಡಿ ಓದಿರ್ತೀರ, ಏನೂ ಓದಿಲ್ಲ ಅಂದರೆ ಅದಕ್ಕೊಂದು ಬೇರೆ ಥರ ಪಿಕ್ಚರ್ ಇರುತ್ತೆ, ನೋಡೋಣ ಆಮೇಲೆ. ಬಟ್ ಇಲ್ಲಿ ಇವಾಗ ಫಸ್ಟಿಂದನೇ ಓದಿ ಅಂತ ಒಂದು ಸೆಷನ್ ಮಾಡ್ತಿರೋದು. ಓಕೆ, ಸೊ ಮಂಡೇ ಟು ಫ್ರೈಡೇ ಚಾಪ್ಟರ್ ರಿವಿಷನ್ MCQs, ಸಾಟರ್ಡೇ ಫುಲ್ PCM ಮಾಕ್ ಟೆಸ್ಟ್, ಸಂಡೇ ಡೀಟೇಲ್ಡ್ ಅನಾಲಿಸಿಸ್ ಆ್ಯಂಡ್ ಎರರ್ ರಿವ್ಯೂ. ಟೆಸ್ಟ್ ಡೋಂಟ್ ಶೋ ಯುವರ್ ಮಾರ್ಕ್ಸ್, ದೇ ಇಂಪ್ರೂವ್ ಯುವರ್ ಮಾರ್ಕ್ಸ್. ಸೊ ಯೂಶಲಿ ಇಲ್ಲಿ ಕಾಣಿಸಿರೋದು ಫೈನಲ್ 3 ಮಂತ್ಸ್ನ ನೀವು ಖಂಡಿತ ಪ್ರಿಪೇರ್ ಮಾಡಿ. ಸೊ ಕಾನ್ಸೆಪ್ಟ್ಸ್ ಎಲ್ಲ ರಿವಿಷನ್ ಮಾಡೋ ಮುಖಾಂತರ ನೆಕ್ಸ್ಟ್ MCQsನ ಸಾಲ್ವ್ ಮಾಡಲೇಬೇಕು. ಓಕೆ, ಸೊ ಇಲ್ಲಿ ಅನಾಲಿಸಿಸ್ ಮಾಡೋ ಮುಖಾಂತರ ಎರರ್ ರಿವ್ಯೂ, ಅಂದರೆ ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿರ್ತೀರೋ ಅದನ್ನು ರಿವ್ಯೂ ಮಾಡ್ತಾನೆ ಇರಬೇಕು. ಓಕೆ, ಯುವರ್ ಪರ್ಸನಲ್ KCT ಇಂಪ್ರೂವ್ಮೆಂಟ್ ಬುಕ್, ರಾಂಗ್ ಕ್ವಶನ್ಸ್ ರಿವಿಸಿಟ್ ಆ್ಯಂಡ್ ಮಾಸ್ಟರ್ ಎವ್ರಿ ಸಿಂಗಲ್ ಒನ್. ಸೊ ಇಲ್ಲಿ ಕಾಣಿಸ್ತಿರೋ ಸ್ಟೆಪ್ ವೈಸ್ನ ನೀವು ಫಾಲೋ ಮಾಡಬೇಕು. ಎಲ್ಲಾದರೂ ರಾಂಗ್ ಕ್ವಶನ್ಸ್ ಮೀನ್ಸ್ ಸಮ್ಟೈಮ್ಸ್ ಇರುತ್ತೆ, ಆ ಕ್ವಶನ್ ಅಟೆಂಡ್ ಮಾಡಲೇಬೇಕು. KCTನಲ್ಲಿ ಅಟೆಂಡ್ ಮಾಡಿದ್ಮೇಲೆ ಅವ್ರದ್ದೇ ಮಿಸ್ಟೇಕ್ ಇದ್ರೂ ಕೊಡ್ತಾರೆ. ಇನ್ನೊಂದು, ನೀವು ಸಾಲ್ವ್ ಮಾಡಬೇಕಾದ್ರೂ ಅದು ಮೀನಿಂಗಲ್ಲೂ ಬರುತ್ತೆ. ನೀವು ಸಾಲ್ವ್ ಮಾಡಬೇಕಾದ್ರೆ ಎಲ್ಲಾದರೂ ಮಿಸ್ಟೇಕ್ಸ್ ಆಗಿದ್ರೆ ಆ ಕಾನ್ಸೆಪ್ಟ್ಸ್ನೆಲ್ಲ ನೋಟ್ ಮಾಡ್ಕೊಂಡಿರಿ, ಅದು ನಿಮಗೆ ಬೆನಿಫಿಟ್. ಓಕೆ, ಫರ್ಗಾಟನ್ ಫಾರ್ಮುಲಾಸ್, ರೈಟ್ ಆ್ಯಂಡ್ ರೀಕಾಲ್ ಡೈಲಿ. ಎಲ್ಲಾದರೂ ಫಾರ್ಮುಲಾಸ್ ನಿಮಗೆ ನೆನಪಾಗ್ತಿಲ್ಲ ಅಂದ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ, A4 ಸೈಜ್ ಶೀಟಲ್ಲಿ ಮಡ್ಚ್ಕೊಳ್ಳಿ, ಬ್ಯಾಗಲ್ಲಿ ಇಟ್ಕೊಂಡು ಬಸ್ಸಲ್ಲಿ ಹೋಗ್ತಿರ್ತಿರೋ, ಕ್ಲಾಸಲ್ಲಿ ಫ್ರೀಯಾಗಿ ಕೂತಿದ್ದಾಗ ಜಸ್ಟ್ ನೋಡಿ, ಜಸ್ಟ್ ನೋಡ್ತಾ ಇರ್ರಿ, ಮೆಮೊರಿ ವರ್ಕ್ ಆಗ್ತಿರುತ್ತೆ. ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್, ಐಡೆಂಟಿಫೈ ಪ್ಯಾಟ್ರನ್ಸ್, ಎಲಿಮಿನೇಟ್ ದೆಮ್. ಸೊ ಕ್ಯಾಲ್ಕುಲೇಷನಲ್ಲಿ ಯೂಶ್ವಲಿ ಮಿಸ್ಟೇಕ್ಸ್ ಮಾಡ್ತಿರೋ, ನಾನು ಇವಾಗಲೂ ಮಾಡ್ತೀನಿ. ಸೊ ಅದಕ್ಕೆ ರೆಗ್ಯುಲರಾಗೆ ನೀವು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡ್ತಾಯಿದ್ರೆ ಅದು ಓಕೆನೆ. ಇಂಪಾರ್ಟೆಂಟ್ ಟ್ರಿಕ್ಸ್, ಕಲೆಕ್ಟ್, ರಿವೈಸ್ ಆ್ಯಂಡ್ ಓನ್ ದೆಮ್. ಸೊ ಇಂಪಾರ್ಟೆಂಟ್ ಟ್ರಿಕ್ಸ್ ಅಂತ ಏನೇನು ಯಾವಾಗಾದರೂ ಹೇಳಿದಾಗ ಇಂಪಾರ್ಟೆಂಟ್ ಮೈನ್ ಟ್ರಿಕ್ಸ್ ಹೇಳಲ್ಲ. ಈ ಮ್ಯಾಥಮೆಟಿಕ್ಸ್ ಟಿಪ್ಸ್ನ ನೀವು ಯಾವಾಗ ಎಷ್ಟೊಂದು ರೆಡ್ಯೂಸ್ ಮಾಡ್ಕೊಳ್ತಾ ಹೋಗ್ತೀರೋ ಅದೇ ಮೈನ್ ಟ್ರಿಕ್ ಅದು. ಇನ್ನು ಬೇರೆ ಟೈಮಲ್ಲಿ ಏನಾದ್ರು ಟ್ರಿಕ್ಸ್ ಬಂದರೆ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಲಾಸ್ಟ್ ಮಂತ್ ಮ್ಯಾಕ್ಸಿಮಮ್ ಸ್ಕೋರ್ ಕನ್ವರ್ಷನ್. ಹೌದು, ಲಾಸ್ಟ್ ಮಂತ್ ಎಕ್ಸಾಮ್ಗಿನ ಮುಂಚೆ ಏನು ಬೋರ್ಡ್ ಎಕ್ಸಾಮ್ ಆದಮೇಲೆ ನಿಮಗೆ ಟೈಮ್ ಸಿಗುತ್ತಲ್ಲ, ಆ ಟೈಮಲ್ಲಿ ಎಷ್ಟು ರಿವಿಷನ್ ಮಾಡ್ತೀವಿ. ರಿವಿಷನ್ ಹೇಳ್ತಿದ್ದೀನಿ, ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡೋಕೆ ಕೂತ್ಕೊಂಡ್ರೆ ಆಗೋದಿಲ್ಲ. ಆ ರಿವಿಷನ್ನೇ ತುಂಬ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಗೆ ರಿಯಾಕ್ಷನ್. 2 hours ಮ್ಯಾಥಮೆಟಿಕ್ಸ್ಗೆ ಈ ಥರ ಸ್ಪೆಸಿಫಿಕ್ ಆಗಿಟ್ಟರು ಓಕೆ. ಯಾರಿಗಾದ್ರೂ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಇರೋದು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡಿ. ಫಿಸಿಕ್ಸ್ ಅಂದ್ಕೊಂಡಾಗ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು MCQ ಜಾಸ್ತಿ ಸಾಲ್ವ್ ಮಾಡಿ, ಅಷ್ಟೇ. ಅದೇ ಮೈನ್ ಸೊಲ್ಯೂಷನ್ ಅದಕ್ಕೆ. ಸೊ ರಿವಿಷನ್ನು, ಫಾರ್ಮುಲಾ ರಿಕಾಲು, ಮಾಕ್ ಟೆಸ್ಟ್, ಅಕ್ಯುರಸಿ, ಆ ಟೈಮಲ್ಲಿ ಫಾರ್ಮುಲಾ ರಿವಿಷನ್ನು ಸಾಲ್ವ್ ಮಾಡೋದೇ ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಟಾಪರ್ ರೂಲ್ಸ್ ಫಾರ್ KCT, ಕಂಪ್ಲೀಟ್ ಸಿಲೆಬಸ್ ಅರ್ಲಿ. ಸೊ ರಿವೈಸ್ ಎವ್ರಿ ಚಾಪ್ಟರ್ 3+ ಟೈಮ್ಸ್, ಪ್ರಾಕ್ಟೀಸ್ MCQs ಡೈಲಿ, ಮೇಂಟೈನ್ ಕನ್ಸಿಸ್ಟೆನ್ಸಿ ಎವ್ರಿ ಸಿಂಗಲ್ ಡೇ. ಹೌದು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಇವಾಗಿಂದನೂ ಮೇಂಟೈನ್ ಮಾಡಬೇಕು. ಯಾವಾಗಾದರೂ ಒಂದೊಂದ್ಸಲ ಬ್ರೇಕ್ ತಗೊಳ್ಳಿ, ಕಂಟಿನ್ಯೂಸ್ ಆಗಿ ಬ್ರೈನು ವರ್ಕ್ ಆಗೋದಿಲ್ಲ. ಬಟ್ ಎಕ್ಸಾಮ್ಗಿನ ಮುಂಚೆ ಅಂದಾಗ ಬಂದಾಗ 1 month ಡೆಡಿಕೇಟೆಡ್, ಯಾರೆಲ್ಲೋ ಮನೆಯವರೆಲ್ಲ ಹೋಗ್ತಾಯಿದ್ರು ಹೋಗಲಿ, ಮದುವೆ ಫಂಕ್ಷನ್ಸ್ ಎಲ್ಲ ಬೇಡ, ಕರೆಕ್ಟಾಗಿ ಕೂತ್ಕೊಂಡು ಓದಿ. ತುಂಬ ಸ್ಟ್ರೆಸ್ ಆಗಿದ್ರೆ ಸುಮ್ಮನೆ ಹೋಗ್ಬೇಕು, ಊಟ ಮಾಡ್ಕೋಬೇಕು, ಮಾತಾಡಬಾರ್ದು, ಬಂದುಬಿಡ್ಬೇಕು. ಇಲ್ಲ, ಸ್ವಲ್ಪ ಮಾತಾಡಬೇಕು. ಹಂಗಂತ ಮಾತಾಡಿದ್ರೆ ಬಂದುಬಿಟ್ಟಿರ ಆಮೇಲೆ ನನ್ನ ಬೈಕೊಳ್ತಾರೆ. ಯುವರ್ 1 year KCT ರೋಡ್ ಮ್ಯಾಪ್ ಸ್ಟಾರ್ಟ್ ಟುಡೇ. 6 months ಅಂದ್ಕೊಂಡಾಗ ಯೂಶ್ವಲಿ, ಅಥವಾ ಏನಾದರೂ 1 year ಇಲ್ಲದೇ ಇದ್ದಾಗ 1-2 months ರೆಡ್ಯೂಸ್ ಮಾಡ್ಕೊಳ್ಳಿ. ಬಟ್ ಕಾನ್ಸೆಪ್ಟ್ ಬಿಲ್ಡಿಂಗ್ ಮಾಸ್ಟರ್ ಎವ್ರಿ ಟಾಪಿಕ್, ರಿವಿಷನ್, ಪ್ರಿವ್ಯಾಕ್ಯೂಸ್, ಸ್ಟ್ರೆಂಥನ್ ವೀಕ್ ಏರಿಯಾಸ್, ಮಾಕ್ ಟೆಸ್ಟ್ ಪ್ಲಸ್ ಎಕ್ಸಾಮ್ ಸ್ಟ್ರಾಟಜಿ, ಪೀಕ್ ಪರ್ಫಾರ್ಮೆನ್ಸ್. 1 year ಆಫ್ ಡಿಸಿಪ್ಲಿನ್ ಕೆನ್ ಡಿಸೈಡ್ ಯುವರ್ ಇಂಜಿನಿಯರಿಂಗ್ ಫ್ಯೂಚರ್. ಹೌದು, ಫಸ್ಟ್ ಇಯರ್ ಅವ್ರಿಗೆ ಬೇಸಿಕ್ಕಾಗಿ ಹೇಳ್ತಿದ್ದೀನಿ, ನಿಮ್ಗೆ ಆಲ್ರೆಡಿ ತುಂಬ ಟೈಮ್ ಇದೆ, 1 year ಅಂತಲೇ ಅಂದ್ಕೊಳ್ಳಿ. ಈ ಫಸ್ಟ್ ಇಯರ್ ಕಾನ್ಸೆಪ್ಟ್ಸು ಈಚ್ ಚಾಪ್ಟ್ರಿಂದ, ಎಸ್ಪೆಷಲಿ ಫಿಸಿಕ್ಸು 1 question ಮಿನಿಮಮ್ ಇರುತ್ತೆ, 2 questions ಮ್ಯಾಕ್ಸ್, ಅದಷ್ಟೇ. ತುಂಬ ಕಡಿಮೆ 3 questions ಬಟ್ ಇದು ಫೌಂಡೇಶನ್ ಕ್ರಿಯೇಟ್ ಮಾಡುತ್ತೆ ಬೇಸಿಕ್ಸು ಸೆಕೆಂಡ್ ಇಯರ್ಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಅನಲೈಸ್ ಮಾಡಿಕೊಂಡು ಈ ಫಾರ್ಮುಲಾಸ್ ನೋಟ್ ಮಾಡಿ ಇಟ್ಕೊಂಡಿದ್ರೆ ನೆಕ್ಸ್ಟ್ ಇಯರು KCETಗಿನ್ನ ಮುಂಚೆ ನಿಮಗೆ ರಿವಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ಪೀಡಾಗಿ ಹೇಳಿದೆ, ಬಟ್ ರಿವಿಷನ್ ಮಾಡೋ ವೇನ ಹೇಳ್ತಾ ಇದ್ದೀನಿ, ಅದನ್ನು ಗಮನ ಇಟ್ಟು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಇವಾಗಿಂದನೇ ಮಾಡಿ. ತುಂಬ ಹೊಸ ಕಾನ್ಸೆಪ್ಟ್ಸ್ ಇದೆ. SLCಯಲ್ಲೆಲ್ಲ 4 ಸಲ ಹೇಳ್ತಿದ್ರು, ಈಗ ಆಗೋದಿಲ್ಲ, ಇವಾಗ ತುಂಬ ಸಿಲೆಬಸ್ ಇದೆ. ಹೌದು, ಸ್ವಲ್ಪ ದಿನ ಕಷ್ಟನೇ. ಈವನ್ ಕನ್ನಡ ಮೀಡಿಯಮ್ ಅವ್ರಿಗೆ ಐ ಕ್ಯಾನ್ ಅಸ್ಯೂಮ್ ಡಿಫಿಕಲ್ಟಿ ಈಸ್ ಮೋರ್ ಓನ್ಲಿ, ತುಂಬ ಡಿಫಿಕಲ್ಟೇ. ಬಟ್ ನೀವು ಇದಕ್ಕೆ ಅಡಾಪ್ಟ್ ಆಗಲೇಬೇಕು. ಅಡಾಪ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಏನೂ ಅಸಾಧ್ಯ ಇಲ್ಲ. ಇಷ್ಟನ್ನೇ ಗಳಿಸಿದ್ದೀರಾ, ಇದೊಂದು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಇಂಗ್ಲೀಷ್ ಬೆಳೆಸ್ಕೊಂಡು ಅರ್ಥ ಮಾಡ್ಕೊಂಡು ಹೋದರೆ ಏನು ದೊಡ್ಡ ಕಷ್ಟನೇ ಇಲ್ಲ ನಿಮಗೆ. ಕಷ್ಟ ಅಲ್ಲ ಅನ್ನೋದು ಈಸಿನೇ, ಬಟ್ ಎಷ್ಟು ಕಷ್ಟ ಇರುತ್ತೆ ನಿಮಗೆ ಗೊತ್ತಿರುತ್ತದು. ಅಷ್ಟೇ ಕಷ್ಟಪಟ್ಟರೆ ಎಕ್ಸಾಮ್ ಚೆನ್ನಾಗಾಗುತ್ತೆ, ಒಳ್ಳೆ ಕಾಲೇಜ್ ಸಿಗುತ್ತೆ. ಇಷ್ಟೇ ಕಷ್ಟಪಟ್ಟು ಎಕ್ಸಾಮ್ ಬರೀತಿರೋ KCET ಕನ್ನಡ ಮಕ್ಕಳೇ ನೀವು ಕೇಳಿಸ್ಕೋಬೇಕು, ಎಲ್ಲರೂ ಕೇಳಿಸ್ಕೊಳ್ಳಿ.
ಗೌರ್ಮೆಂಟ್ ಸೀಟ್ಸು ಪ್ರಾಪರ್ ಮೀನ್ಸ್ ಒಂದು ಪ್ರಾಪರ್ ರೇಂಜಲ್ಲೇ ಸೀಟ್ ಸಿಗೋದಕ್ಕೇ ಕಷ್ಟಪಡ್ತಿರೋದು. ಸೊ ಕಷ್ಟ ಅಂತ ಹೇಳೋದು ಮನೇಲಿ ಎಷ್ಟು ಕಷ್ಟ ಇರೋ ಅದನ್ನು ತೋರಿಸೋದಲ್ಲ, ಇಲ್ಲೆಷ್ಟು ಕಷ್ಟಪಟ್ಟರೆ ನಿಮ್ಮ ಗೌರ್ಮೆಂಟ್ ಸೀಟು ನಿಮ್ಮದೇ ಆಗಿರುತ್ತೆ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಸೆಷನ್ ಮುಗಿಸ್ತಾ ಇದ್ದೀನಿ. ನಾನು ಗುಡ್ ಲಕ್ ಹೇಳ್ತಿದ್ದೀನಿ ಇವಾಗಲೇ. ಈ KCT ತಯಾರಿನ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ. ಯಾವುದೇ ಮೊಮೆಂಟಲ್ಲಿ ನಮ್ಮ ಸಹಕಾರ ಇದ್ದೇ ಇರುತ್ತೆ. ಜೊತೆಯಲ್ಲಿ ನಮ್ಮಲ್ಲಿ ಆಲ್ರೆಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಆರಂಭ ಕ್ಲಾಸಸ್, ಆರಂಭ KCT ಇಂಟಿಗ್ರೇಟೆಡ್, ಆರಂಭ ನೀಟ್ ಇಂಟಿಗ್ರೇಟೆಡ್, ಸೆಕೆಂಡ್ ಇಯರಲ್ಲಿ ವಿಜೇತ KCT ಇಂಟಿಗ್ರೇಟೆಡ್ ಆಲ್ರೆಡಿ ಶುರು ಮಾಡಿದ್ವಿ. ನಿಮಗೆ ಯಾವುದೇ ಮೊಮೆಂಟಲ್ಲಿ ನಿಮ್ಮ ತಯಾರಿನ ಇನ್ನಷ್ಟು ಮತ್ತಷ್ಟುಗೊಳಿಸ್ಬೇಕು ಅಂದರೆ ನಾವಿದ್ದೀವಿ ಅಂತ ಮರಿಬೇಡಿ. ಈ ಕೋರ್ಸ್ನ ಬೈ ಮಾಡೋ ಮುಖಾಂತರ ನಿಮ್ಮ ತಯಾರಿನ ಮತ್ತಷ್ಟುಗೊಳಿಸಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಗುಡ್ ಲಕ್.